ಕ್ಯಾದಿಗುಂಟೆ ಗ್ರಾಮಕ್ಕೆ ನಿರಂತರವಾಗಿ ವಿದ್ಯುತ್ ಒದಗಿಸಿ ಹಾಗೂ ಯಾವುದೇ ಅಡಚಣೆ ಇಲ್ಲದೆ ಕಾಯಮಾಗಿ ಲೈನ್ಮನ್ ನೇಮಕ ಮಾಡುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ರೈತರು ಬೆಸ್ಕಾಂ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿದರು. ಪರಶಂಪುರ ಹೋಬಳಿ ಹೊಂದಿಕೊಂಡಿರುವಂಥ ಗಡಿ ಗ್ರಾಮ ಕ್ಯಾದಿಗುಂಟೆ ಈ ಭಾಗದಲ್ಲಿ ಇಲ್ಲಿನ ಸಮಸ್ಯೆ ಹಲವಾರು. ಪ್ರತಿನಿತ್ಯ ವಿದ್ಯುತ್ ಅಡಚಣೆ ಹಾಗೂ ವಿದ್ಯುತ್ ಕಂಬಕ್ಕೆ ಜಂಗಲ್ ಬೆಳೆದು ನಿಂತಿದ್ದು ಮತ್ತು ವಿದ್ಯುತ್ ತಂತಿ ಕೆಳಗೆ ಜೋತು ಬಿದ್ದಿದ್ದು ಅನಾಹುತ ಆಗುವ ಮೊದಲೇ ಎಚ್ಚೆತ್ತುಕೊಂಡು ಬೆಸ್ಕಾಂ ಇಲಾಖೆ ಸರಿಪಡಿಸಿ ಎಂದು ಚಳ್ಳಕೆರೆ ತಾಲೂಕು ಬೆಸ್ಕಾಂ ಅಧಿಕಾರಿ ಶಿವಪ್ರಸಾದ್ ಹಾಗೂ ಪರಶಂಪುರ ಬೆಸ್ಕಾಂ ಶಾಖಾ ಅಧಿಕಾರಿ ಶಿವಕುಮಾರ್ ಅವರಿಗೆ ಮನವಿ ಸಲ್ಲಿಸಿದರು. ಈ ಪ್ರತಿಭಟನೆ ಧರಣಿಯಲ್ಲಿ ತಾಲೂಕು ಅಧ್ಯಕ್ಷ ಚಿಕ್ಕಣ್ಣ, ಪ್ರಧಾನ ಕಾರ್ಯದರ್ಶಿ ಪ್ರಕಾಶ್, ಜಂಪಣ್ಣ, ಟ್ರ್ಯಾಕ್ಟರ್ ತಿಮ್ಮಣ್ಣ, ರುದ್ರಣ್ಣ, ಹನುಮಂತ್, ರಾಯಪ್ಪ, ಶಿವಕುಮಾರ್, ಉದಯಕುಮಾರ್ ಹಾಗೂ ಶಿವು, ಜಾನಿ, ಆನಂದ್ ಕುಮಾರ್ ಹಾಗೂ ರೈತ ಸಂಘದ ಪದಾಧಿಕಾರಿಗಳು ಇತರರು ಪಾಲ್ಗೊಂಡಿದ್ದರು. ಅವರು ಸರ್ಕಾರಿ ನೌಕರರು, ನಮ್ಮ ಸೇವಕರು, ಅವ್ರಿಗೆ ಸಾಲಿ ಕೊಡ್ತಿರೋದು ನಮ್ಮ ಟ್ಯಾಕ್ಸ್ ದುಡ್ಡಿಲ್ಲ. ದಯಮಾಡಿ ಅವರು ನಮ್ಮ ಕೆಲಸ ಮಾಡ್ಕೊಡ್ಬೇಕು. ನೀವೇ ಕೇಳಲ್ಲ ಅಂದ್ರೆ ಅವ್ರು ಹೆಂಗೆ ಮಾಡ್ಕೊಡ್ತಾರೆ? ದಯಮಾಡಿ ಪ್ರತಿಯೊಬ್ಬರು ಪ್ರಶ್ನೆ ಮಾಡುವಂತಾರೇ. ಪಾಸಿಟಿವ್ ಆಗಿದ್ರೆ ತಗೊಳ್ಳಿ, ಏನಿಲ್ಲ. ಅಖಂಡ ಕರ್ನಾಟಕ ರೈತ ಸಂಘಕ್ಕೆ ಕ್ಯಾದಿಗುಂಟೆ ಹಾಗೂ ಸಿದ್ದೇಶ್ವರ ದುರ್ಗ ಗ್ರಾಮದ ಎಲ್ಲ ಅನ್ನದಾತ ಬಂಧುಗಳು, ರೈತರು ದಯಮಾಡಿ ಬರಬೇಕು. ಇದು ಒಬ್ಬನ ಸಮಸ್ಯೆ ಅಲ್ಲ, ಪ್ರತಿಯೊಬ್ಬರ ಸಮಸ್ಯೆ. ದಯಮಾಡಿ ನಿಮ್ಮ ಸಮಸ್ಯೆಗೆ ನೀವೇ ಪರಿಹಾರ ಕಂಡುಕೋಬೇಕು. ದಯಮಾಡಿ ನೀವೇ ಬಂದು ಪ್ರಶ್ನೆ ಮಾಡಬೇಕು. ನಿಮ್ಮ ಸಮಸ್ಯೆಯನ್ನು ಬಗೆಹರಿಸಲು ಯಾವ ದೇವರು ಬರುವುದಿಲ್ಲ, ಯಾವ ವ್ಯಕ್ತಿಯೂ ಬರುವುದಿಲ್ಲ. ದಯಮಾಡಿ